ನಮ್ಮ ಕೆಬಿ ಇಲಾಖೆದವರು ಕೇವಲ ವಿದ್ಯುತ್ ಪೂರೈಕೆಗೆ ಅಷ್ಟೇ ಸೀಮಿತವಲ್ಲ, ಯುವಕರಿಂದ ಹಿಡ್ಕೊಂಡ ನಿವೃತ್ತಿ ಹೊಂದುತ್ತಿರುವ ಪ್ರತಿಯೊಬ್ಬರು ಇಲಾಖೆಯ ಸಿಬ್ಬಂದಿಗಳ ಎಷ್ಟು ಫಿಟ್ ಅದಾರ ಅನ್ನೋಕೆ ಈ ವಿಡಿಯೋ ಸಾಕ್ಷಿ. ಇವತ್ತಿನ ಈ ಅಲೆಮಾರಿ ಪಯಣ ಯಾವುದೋ ಜಾಗವನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟಿರ್ಲಿಲ್ಲ, ಬದಲಾಗಿ ನಮ್ಮ ಇಲಾಖೆದವರು ನಡೆಸೋ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಹುಬ್ಬಳ್ಳಿಯಲ್ಲಿ ಇರೋ BUB ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದು. ಪ್ರವೇಶದಲ್ಲಿ ಸ್ನೇಹ ಪರದಿಂದ ಎಲ್ಲ ಆಯೋಜಕರ ನೋಂದಣಿ ಮಾಡ್ಕೊಳತ್ತಿದ್ರು. ನೋಂದಣಿಯನ್ನು ಮಾಡಿಸಿ ಒಳಾಂಗಣ ಕ್ರೀಡೆಗಳನ್ನ ವೀಕ್ಷಿಸ್ಬೇಕಂತ ಹೇಳಿ ಬನ್ನಿ. ಪ್ರತಿಯೊಂದು ಒಳಾಂಗಣ ಕ್ರೀಡೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿದ್ ನೋಡಿ ಬಹಳ ಖುಷಿ ಆಯ್ತು. ಕ್ರೀಡೆ ಅಂದ್ರೆ ಕೇವಲ ಮೈ ದುಡ್ಸೋದು ಅಷ್ಟ ಅಲ್ಲ, ನಿಮ್ಮ ಮಾನಸಿಕ ಬಲ ಎಷ್ಟು ಚುರುಕೈತೆ ಅನ್ನೋದನ್ನು ಪರೀಕ್ಷೆ ಮಾಡ್ತೈತಿ. ಮತ್ತು ಒಳಾಂಗಣ ಆಟಗಳ ಸಕಾರಾತ್ಮಕ ನೈತಿಕ ಪರಿಣಾಮಗಳನ್ನ ಬೀರ್ತಾವ. ಶಿಸ್ತು, ತಾಳ್ಮೆ, ಕ್ರೀಡಾ ಮನೋಭಾವ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಒಳಾಂಗಣ ಕ್ರೀಡೆ ಕಲ್ಪಿಸಿಕೊಡ್ತಾವ. ಅಷ್ಟ್ರಾಗ ಹೊರಗೆ ಇಲಾಖೆ ವತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲಾ ಕ್ರೀಡಾಪಟುಗಳ ವತಿಯಿಂದ ಇಷ್ಟು ಅಚ್ಚುಕಟ್ಟಾಗಿ ಕ್ರೀಡಾ ಆಯೋಜನೆ ಮಾಡಿದ್ಕ ಕ್ರೀಡಾ ಆಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಊಟ ಮಾಡಿ ಔಟ್ಡೋರ್ ಗೇಮ್ಸ್ ಏನೇನು ನಡೆಯತ್ತಾವ ಅಂತ ಹೇಳಿ ನೋಡ್ಬೇಕಂತೇಳಿ ಬಂದಿದ್ನಿ. ಮೊದಲನೇದಾಗಿ ಅಥ್ಲೆಟಿಕ್ಸ್ನ ದೈತ್ಯ ಆದಂಥ 100 ಮೀಟರ್ ಸ್ಪ್ರಿಂಟ್ ನೋಡಿ ಭಾಳ ಖುಷಿ ಆಯ್ತು. ಕ್ರಿಕೆಟ್ ಎಷ್ಟೋ ಜನರ ಕನಸಿರ್ತೈತಿ, ಅದನ್ನು ಕೂಡ ಎಲ್ಲರೂ ಸಮವಸ್ತ್ರ ಹಾಕೊಂಡ ಸೆಲೆಕ್ಷನ್ ಪ್ರೊಸೆಸ್ ಮಾಡತ್ತಿದ್ರ. ಈಗ ಕ್ರೀಡೆ ಇಲ್ಲ ಅನ್ನೋ ಹಂಗಿಲ್ಲ. ವಾಲಿಬಾಲ್, ಫುಟ್ಬಾಲ್, ಕಬಡ್ಡಿ, ಖೋ-ಖೋ, ಸ್ವಿಮ್ಮಿಂಗ್, ಬಿಲಿಯರ್ಡ್ಸ್ ಪ್ರತಿಯೊಂದೂ ಇತ್ತು. ಕೆಲವು ಕ್ರೀಡೆಗಳಿಗೆ ಅದರದೇ ಆದಂತಹ ಮೈದಾನದಾಗಿತ್ತು, ಅದಕ್ಕೂ ಕೂಡ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು. ಇನ್ನು ವೈಯಕ್ತಿಕವಾಗಿ ಹೇಳೋದಾದ್ರ ಇವೆಂಟ್ದ 3 ಚಾನ್ಸ್ ಟಾಪ್ ಜಂಪ್ ಕೊಟ್ಟಿದ್ದೆ, ಆದ್ರೆ ಪ್ರತಿಯೊಂದು ಸಲ ಲೈನ್ ದಾಟಿ ಫಾಲ್ ಮಾಡಿದ್ದೆ. ನಾ ಬೆಸ್ಟ್ ಇದ್ರೂ ಸಹ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಂದೆ ಹೊರಗೆ ಬರ್ಬೇಕಾಯ್ತು. ಮನಸ್ದಾಗ ಬೇಜಾರು ಇಟ್ಕೊಂಡ ಮುಖದಾಗ ನಗು ಇಟ್ಕೊಂಡು ಮುಂದಿನ ಸಲ ಬರೋಣ ಅಂತ ಹೇಳಿ ಈ ಅಲೆಮಾರಿ ಪೈನ ವಾಪಸ್ ನಮ್ಮ ಬೆಳಗಾವಿ ಎತ್ತ. ಯಾವ್ಯಾವ ಕ್ರೀಡೆಗಳು ಎಲ್ಲ ಇದ್ದು ಅಂತ ಹೇಳಿ ಹಾಕಿರ್ತೀನಿ ಪಾಂಪ್ಲೆಟ, ಓದೋರಿದ್ರೆ ಓದ್ಕೊಂಡ್ಬಿಡ್ರಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.